ಇವತ್ತಿನ ಮಕರ ಸಂಕ್ರಾಂತಿ ವಿಶೇಷ ಸಂಚಿಕೆಯಲ್ಲಿ ಎಳ್ಳಿನಿಂದ ಮಾಡಬಹುದಾದಂಥ ಖಾದ್ಯಗಳನ್ನು ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ವಿ. ಈ ಎಳ್ಳು ಅನ್ನೋದನ್ನು ಮಕರ ಸಂಕ್ರಾಂತಿ ದಿನ ಎಲ್ಲರೂ ನಾವು ಸೇವನೆ ಮಾಡ್ತೀವಿ. ಅದೇ ಥರ ಆಯುರ್ವೇದದ ಪ್ರಕಾರ ಹೇಳೋದಾದರೆ ಈ ಋತು ಈಗೇನು ಶುರು ಆಗುತ್ತೆ, ಈ ಋತು ಪೂರ್ತಿ ನಾವು ಎಳ್ಳಿನಿಂದ ಮಾಡಿದಂಥ ಖಾದ್ಯಗಳನ್ನು ಸೇವನೆ ಮಾಡಬೇಕಾಗತ್ತೆ. ಯಾಕೆ ಈ ಎಳ್ಳು ಅಂತಂದರೆ, ಎಳ್ಳು ಅನ್ನುವಂಥದ್ದು ಆಯುರ್ವೇದದಲ್ಲಿ ವಿಶೇಷವಾದಂಥ ಸ್ಥಾನ ಪಡೆದಿದೆ. ಒಂದು ಮೂಲದ ಪ್ರಕಾರ ಹೇಳ್ತಾರೆ ಏನು ಅಂತಂದರೆ, ಒಂದು 40% ಅಷ್ಟು ಮೆಡಿಸಿನ್ಸು ಈ ಎಳ್ಳು ಇದ್ದೇ ಇದೆ ಅಂತ ಹೇಳಿ. ಈ ಯಾವುದೇ ಒಂದು ಎಣ್ಣೆ ತಗೊಳ್ಳಿ, ನಾರಾಯಣ ಎಣ್ಣೆ ಇರ್ಬೋದು ಅಥವಾ ಮುರುವೆಣ್ಣೆ ಇರ್ಬೋದು, ಈ ಥರದ್ದು ಆಯುರ್ವೇದದ ಎಣ್ಣೆ ಅಂತ ತಗೊಂಡ್ರೆ ಅದರದ್ದು ಬೇಸ್ ಆಯಿಲ್ ಇರ್ತಕ್ಕಂಥದ್ದೇ ಈ ಎಳ್ಳಿನ ಎಣ್ಣೆ. ಯಾಕೆ ಅಂತಂದರೆ, ಇದರಲ್ಲಿ ಮೇಯ್ನಾಗಿ ಉಷ್ಣತೆ ಅಂತ ಹೇಳ್ತೀವಿ. ಇದರದ್ದು ಪೊಟೆನ್ಸಿ ಅಂತ ಏನಿದೆ ಅದು ಉಷ್ಣವೀರ್ಯ ಅಂತ ಹೇಳ್ತೀವಿ, ಅಂದರೆ ಹಾಟ್ ಇನ್ ಪೊಟೆನ್ಸಿ. ಸೊ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಉಷ್ಣತೆಯನ್ನು ಇದು ಕ್ರಿಯೇಟ್ ಮಾಡುತ್ತೆ. ಯಾವುದೇ ಥರದ ಚಾನಲ್ಸ್ ಸಮೇತ ಬ್ಲಾಕ್ ಆಗಿದ್ರೂ ಸಮೇತ ಬಿಡಿಸುವಂತಹ ಶಕ್ತಿ ಈ ಎಳ್ಳಿನ ಎಣ್ಣೆಗೆ ಇದೆ. ಸೊ ಹಾಗಾಗಿನೇ ಈ ಎಳ್ಳೆಣ್ಣೆನ ಒಂದು ಅಭ್ಯಂಗಕ್ಕೆ ಅಂದರೆ ಬಾಡಿ ಮಸಾಜ್ ಸಮೇತ ಯೂಸ್ ಮಾಡ್ಬೋದು. ಹಾಗೆ ಎನಿಮಾ ಅಂತ ಏನು ಹೇಳ್ತೀವಿ ಬಸ್ತಿ ಟ್ರೀಟ್ಮೆಂಟಲ್ಲಿ, ಅದರಲ್ಲಿ ಸಮೇತ ಯೂಸ್ ಮಾಡ್ತೇವೆ. ಹಾಗೆ ಖಾದ್ಯಗಳಲ್ಲಿ ಸಮೇತ ಇದನ್ನು ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಮಲ್ಟಿಪರ್ಪಸ್ ಯೂಸ್ ಅಂತಲೂ ಹೇಳ್ಬೋದು ಈ ಎಳ್ಳೆಣ್ಣೆನ. ಆದರೆ ಎಲ್ಲರ ಬಾಡಿಗೂ ಆಗಿ ಬರೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈಗ ಪಿತ್ತ ಪ್ರಕೃತಿ ಅಂತ ಏನು ಹೇಳ್ತೀವಿ, ಸೊ ಪಿತ್ತ ಪ್ರಿಡಾಮಿನೆಂಟ್ ಇರ್ತಕ್ಕಂಥ ಪರ್ಸನ್ಗೆ ಕೆಲವೊಮ್ಮೆ ಈ ಖಾದ್ಯದಲ್ಲೇ ಆಗಿ ಬರದೇ ಇರ್ಬೋದು. ಬಟ್ ಅದೇ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ನೀವು ಇದನ್ನು ಸೇವನೆ ಮಾಡ್ಬೋದು. ಆದರೆ ಯಾವುದೂ ಎಣ್ಣೆ ಇಲ್ಲ, ಈಗ ನಿಮಗೆ ಬಾಡಿ ಪೇಯ್ನ್ ಇದೆ, ತುಂಬ ಕೈ ಕಾಲು ಮಂಡಿ ನೋವಾಗ್ತಾ ಇದೆ ಅಂತಂದರೆ ಈ ಯಾವ ಎಣ್ಣೆನೂ ಗೊತ್ತಾಗ್ತಿಲ್ಲ, ಯಾವುದನ್ನು ತಗೊಳ್ಬೇಕು ಅಂತ ನಿಮಗೆ ತಿಳಿದಿಲ್ಲ, ಸದ್ಯಕ್ಕೆ ಈಗ ಇಲ್ಲ ಅಂತಂದರೆ ಬೆಸ್ಟ್ ಹೋಮ್ ರೆಮಿಡಿ ಅಂತಂದರೆ ಈ ಎಳ್ಳೆಣ್ಣೆ ಏನಿರುತ್ತೆ ಅದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಡೀ ಮೈಗೆ ಅಭ್ಯಂಗ ಮಾಡಿಕೊಂಡು ಬಿಸಿ ಬಿಸಿ ನೀರು ಸ್ನಾನ ಮಾಡೋದ್ರಿಂದ ನಿಮ್ಮ ಮೈಕೈ ನೋವೇನಿದೆ ಅದನ್ನು ಹೋಗಲಾಡಿಸ್ಬೋದು. ಸೊ ಅದೇ ಥರ ಇನ್ನು ಕೆಲವೊಂದು ಈಗ ಪೀರಿಯಡ್ಸ್ ಆಗದೆ ಇರೋದು PCOS ಸಮಸ್ಯೆನಲ್ಲಿ ಸಮೇತ ಈ ಎಳ್ಳನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಅಥವಾ ಕಲ್ ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೊಂಡು ದಿನ ಒಂದೊಂದು ಚಮಚ ತಿನ್ನೋದ್ರಿಂದ ಸಮೇತ PCOS ಸಮಸ್ಯೆ ಏನಿದೆ ಅದಕ್ಕೂ ಸಮೇತ ಇದು ಪರಿಹಾರವನ್ನು ನೀಡುತ್ತೆ. ಸೊ ಈ ರೀತಿ ಅಂದರೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಒಂದು ಮೂಲವಾದಂಥ ದ್ರವ್ಯ ಈ ಎಳ್ಳು. ಸೊ ಈ ಎಳ್ಳಿನಿಂದ ಮಾಡುವಂತಹ ಖಾದ್ಯನ ನಾನು ಇವತ್ತು ನಿಮಗೆ ಒಂದು ತೋರಿಸ್ಕೊಡ್ತೇನೆ. ಸೊ ಅದೇ ಎಳ್ಳಿನ ತಂಬುಳಿ. ಎಳ್ಳಿನ ತಂಬುಳಿಗೆ ಬೇಕಾಗುವ ಸಾಮಗ್ರಿಗಳು: ಎಳ್ಳು, ತುರಿದ ಕಾಯಿ ತುರಿ, ಶುಂಠಿ, ತೆಂಗಿನ ಎಣ್ಣೆ, ಸಾಸಿವೆ, ಸೈಂಧವ ಉಪ್ಪು, 1 ಕಪ್ ಮೊಸರು, ಕರಿಬೇವಿನ ಎಲೆ, ಕೆಂಪು ಮೆಣಸಿನಕಾಯಿ. ಸೊ ಸಿಂಪಲ್ ಆಗಿ ಮನೇಲೆ ಇರ್ತಕ್ಕಂಥ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಆದರೆ ಮೊದಲನೇದಾಗಿ ಎಳ್ಳನ್ನು ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ನಲ್ಲಿ ಇವು ಹುರಿದಿರ್ತಕ್ಕಂಥ ಎಳ್ಳು, ಅರ್ಧ ಕಪ್ನಷ್ಟು ತುರಿದ ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಶುಂಠಿ ಒಂದು ಅರ್ಧ ಇಂಚಿನಷ್ಟು ಸಿಪ್ಪೆ ತೆಗೆದು ತೊಳೆದಿರ್ತಕ್ಕಂತಹ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪಷ್ಟು ಮೊಸರು. ಇದನ್ನು ರುಬ್ಕೊಳ್ಳೋಣ. ಇದೀಗ ರುಬ್ಬ ಆಗಿದೆ. ಸೊ ಇದಕ್ಕೆ ನಿಮಗೆ ಹದ ಬೇಕು ಅನ್ಸಿದ್ರೆ ಇನ್ನೊಂದಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ಬೋದು. ಕೆಲವರು ತುಂಬ ಗಟ್ಟಿಯಾಗಿ ಚಟ್ನಿ ಥರ ಸಮೇತ ಇದನ್ನು ಯೂಸ್ ಮಾಡ್ತಾರೆ, ಅಥವಾ ಸಾಂಬಾರಿನ ಹದಕ್ಕೆ ಇದನ್ನು ನಾವು ನೀರು ಸೇರಿಸ್ಕೋಬೋದು. ಸೊ ಈಗ ರೆಡಿಯಾಗಿರ್ತಕ್ಕಂಥ ಈ ತಂಬುಳಿಗೆ ಒಂದು ಒಗ್ಗರಣೆಯನ್ನು ನಾವು ಹಾಕಬೇಕು. ಎಷ್ಟೋ ಸಲ ಜನ ಮಾಡೋ ಒಂದೇ ಒಂದು ಮಿಸ್ಟೇಕ್ ಏನು ಅಂತಂದರೆ, ಎಳ್ಳು ಕ್ಯಾಲ್ಶಿಯಂ ರಿಚ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಸೊ ಅದನ್ನು ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಹಾಗೇ ಸೇವನೆ ಮಾಡುವಂಥದ್ದು. ಸೊ ಅದು ತುಂಬ ಅಂದರೆ ಏನಾಗುತ್ತೆ ಅಂದರೆ, ದೇಹದಲ್ಲಿ ಪಿತ್ತ ಜಾಸ್ತಿಯಾಗಿ ಎಷ್ಟೋ ಜನಕ್ಕೆ ಮೈಯಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಯಾರಲ್ಲಿ ಮೈಯಲ್ಲಿ ಗುಳ್ಳೆ ಇದೆ ಒಂದ್ಸಲ ಯೋಚನೆ ಮಾಡಿ, ನೆನೆಸಿಟ್ಟಿರ್ತಕ್ಕಂಥ ಕಡಲೆಕಾಯಿ ಬೀಜ ಅಥವಾ ಎಳ್ಳನ್ನು ನೀವು ದಿನ ಸೇವನೆ ಮಾಡ್ತಿದ್ರೆ ನಿಮಗೆ ಮೈಯಲ್ಲಿ ಪುರ ಅನ್ನೋದಕ್ಕಿಂತನೂ ಇನ್ನೂ ಜಾಸ್ತಿ ನೋವಿರ್ತಕ್ಕಂಥ ಒಂದೊಂದು ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ. ಆ ಗುಳ್ಳೆ ಒಣಿತಾ ಅಂದರೆ ನಿಮ್ಮದು ಸ್ಕಿನ್ ಕಲರ್ ಸಮೇತ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಆ ಥರದ್ದೇನಾದರೂ ನಿಮಗೆ ತೊಂದರೆ ಇದ್ದರೆ ಮೊದಲನೇದಾಗಿ ಎಳ್ಳನ್ನು ನೆನೆಸಿ ತಿನ್ನುವಂಥ ಅಭ್ಯಾಸನ ಇಟ್ಕೋಬೇಡಿ. ನಮ್ಮ ಆಯುರ್ವೇದದ ಅಡುಗೆ ಇರ್ಬೋದು ಅಥವಾ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ಅಡುಗೆಗಳಿರ್ಬೋದು, ಈ ಎಳ್ಳನ್ನು ನೋಡಿ ನಾವು ಖಾದ್ಯ ರೂಪದಲ್ಲಿ ಸೇವನೆ ಮಾಡ್ತೀವಿ ಹೊರತು ಯಾವುದನ್ನು ನೆನೆಸಿ ಹಾಗೆ ಒಂದೊಂದು ಚಮಚ ತಿನ್ನುವಂಥ ಅಭ್ಯಾಸನ ನಾವು ಇಟ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಈ ಎಳ್ಳನ್ನು ಸೇವನೆ ಮಾಡಬೇಕು. 1 ಚಮಚದಷ್ಟು ಎಣ್ಣೆ, ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ನಾನು, ಸಾಸಿವೆ, ಕೆಂಪು ಮೆಣಸಿನ ಕಾಯಿ, ಕರಿಲೇಸ್, ಇದನ್ನು ತಂಬುಳಿಗೆ ಸೇರಿಸೋಣ.
ಮನೆಯಲ್ಲೇ ಇರ್ತಕ್ಕಂತಹ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡಿರ್ತಕ್ಕಂತಹ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಈ ಎಳ್ಳಿನ ತಂಬುಳಿ.